ಹಲೋ ಗೈಸ್, ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ನ ದೇವರ ಮನೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಇವತ್ತು ಗುರುವಾರ ಆಗಿದ್ದರಿಂದ ನಮ್ಮ ಮನೆಯೆಲ್ಲ ಫುಲ್ ಪೂಜೆ ಎಲ್ಲ ಮಾಡಿ ನೀಟಾಗಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿದ್ರು. ಯಾಕೋ ಇವಾಗ ದಿನಾಗ್ಲಿ ಹೆಂಗ್ ಆಗ್ತಿದೆ ಅಂದ್ರೆ ಫುಲ್ ಬಿಸಿ ಆಗ್ಬಿಟ್ಟಿದೆ. ನಮ್ ನಿಜವಾಗ್ಲೂ ಕೆರ್ಕೊಳಕ್ಕೂ ಪೂರ್ಸತಿಲ್ಲ, ಅಷ್ಟೊಂದು ಕೆಲಸ ಬರುತ್ತೆ. ಬಿಕಾಸ್ ಮಾರ್ನಿಂಗ್ 6 ಗಂಟೆಗೆ ಎದ್ದು ಆಮೇಲೆ ಕೆಲಸ ಅಂತೂ ಸ್ವಲ್ಪ ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗ್ತಾ ಇದೆ. ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ತಿಂದಿದ್ದು ಏನು ಶೂಟ್ ಮಾಡಿಲ್ಲ ಗೈಸ್. ನಿಜವಾಗ್ಲೂ ಕೆಲವೊಂದ್ಸತಿ ಆನ್ ಟೈಮ್ ಬ್ರೇಕ್ಫಾಸ್ಟ್ ತಿನ್ನಕ್ಕಾಗಲ್ಲ, ಮೀಟಿಂಗ್ಸ್ ಅದು ಇದು ಅಂತಂದ್ರೆ ಅದಕ್ಕೋಸ್ಕರ ಏನು ಮಾಡಕ್ಕಾಗಲ್ಲ. ಆಮೇಲೆ ಈ ಕಡೆ ವಿಡಿಯೋಸ್ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಸೊ ನಿಜವಾಗ್ಲೂ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ. ಅದಕ್ಕೋಸ್ಕರ ಈ ವಿಡಿಯೋನು ಪೋಸ್ಟ್ ಮಾಡಕ್ಕೂ ಅಷ್ಟೇ ಇವತ್ತಿನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಓ ಮೈ ಗಾಡ್ ಇವಾಗ ಲೇಟ್ ಆಗಿ ಪೋಸ್ಟ್ ಮಾಡ್ತಾ ಇದೀನಿ. ಆಕ್ಚುಲಿ ಇವತ್ತು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಇವತ್ತು ಬಂದು ಲೆಗ್ ಡೇ ಇದ್ದಿದ್ದು, ಅಂದ್ರೆ ಥೈಸ್ಗೆ ವರ್ಕೌಟ್ ಮಾಡಿದ್ದು. ಸೊ ಅದು ಲೆಗ್ ವರ್ಕೌಟ್ ಮಾಡಿದಾಗ ಯಾವ ತರ ಇರುತ್ತೆ ಅಂದ್ರೆ ಹೆಜ್ಜೆ ಎತ್ತಿಡಕ್ ಹೋಗ್ಲಕ್ಕೆ ಆ ತರ ಇರುತ್ತೆ, ಫುಲ್ ಪೇನ್ ಫಸ್ಟ್ ಟೈಮ್ ಮಾಡಿದಾಗ. ಸೊ ನಾನಂತೂ ಫಸ್ಟ್ ಟೈಮ್ ಮಾಡಿದಾಗಂತೂ ಅಜ್ಜೆ ಎತ್ತಿಡಕ್ ಆಗ್ತಿಲ್ಲ, ಮೆಟ್ಲಿಳಿಬೇಕಾದಂತೂ ಯಪ್ಪ ಯಾಕಪ್ಪ ಅಂತ ಅನ್ಸ್ಬಿಡ್ತು. ಅರ್ಷಿತಾ ಹತ್ರ ಹಿಂಗೆ ಸಪೋರ್ಟ್ ತಗೊಂಡು ಇಳಿದಿದ್ದೀನಿ. ಬಟ್ ದಿಸ್ ಟೈಮ್ ಫಾರ್ ಬೆಟರ್, ನಾನು ಆರಾಮಾಗಿ ಇದ್ದೆ. ಸೊ ನೀಟಾಗಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ಬಂದು ಪಾಪುಗೆ ಅಂತೇಳಿ ಸ್ವಲ್ಪ ಕ್ರೀಮ್ ಎಲ್ಲ ಖಾಲಿ ಆಗೋಯ್ತು, ಅದನ್ನ ತಗೊಬರೋಣ ಅಂತೇಳಿ ಬಂದಿದ್ವಿ. ಹಾಗೆ ನಾನು ಇವಾಗ ಹೆಲ್ದಿ ಫುಡ್ ಡಯಟ್ ಅಲ್ಲಿ ಇರೋದ್ರಿಂದ ನನಗೂ ಸ್ವಲ್ಪ ಪ್ರೋಟೀನ್ ಬಾರ್, ನನಗೆ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಅಲ್ವಾಗ, ಸ್ವಲ್ಪ ಆ ಕಡೆ ಎಳಿತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪ್ರೋಟೀನ್ ಬಾರ್ ಏನಾದರೂ ತಗೊಳ್ಳೋಣ ಅಂತೇಳಿ ಒಂದು 2 ತಗೊಂಡಿದ್ದೀನಿ. ಸೊ ನೋಡೋಣ ಟೇಸ್ಟ್ ಯಾವ ಥರ ಬರುತ್ತೆ ಅಂತ. ಇನ್ಕೇಸ್ ನಂಗೆ ಏನಾದರೂ ಇಷ್ಟ ಆದರೆ ನಿಮಗೂ ಸಜೆಸ್ಟ್ ಮಾಡ್ತೀನಿ. ನಿಮ್ಗೆ ಏನಾದರೂ ಆ ಥರ ಸ್ವೀಟ್ ಕ್ರೇವಿಂಗ್ಸ್ ಏನಾದರೂ ಆದರೆ ನೀವು ತಿನ್ಬೋದು. ತಂದಿದ್ದೀನಿ, ಇನ್ನೂ ತಿಂದಿಲ್ಲ. ತಿಂದವಾಗ ಅದು ಯಾವುದು ಏನು ಅಂತ ತೋರಿಸ್ತೀನಿ. ಅವಾಗ ನಿಮಗೂ ನನಗೆ ಚೆನ್ನಾಗಿದ್ರೆ ಅಂದರೆ ತಿನ್ಬೋದು ಅಂತ ಅನಿಸಿದ್ರೆ ಹೇಳ್ತೀನಿ. ಮುಗಿಸ್ಕೊಂಡು ಬಂದ್ವಿ. ಸ್ವಲ್ಪ ಪ್ರಾಡಕ್ಟ್ಸ್ನ ಇಲ್ಲಿ ಆರ್ಡರ್ ಮಾಡಿದ್ದೆ, ಅದಕ್ಕೋಸ್ಕರ ವಿಡಿಯೋಗೆ ಅಂತ ಆರ್ಡರ್ ಮಾಡಿಲ್ಲ, ಹಂಗೇನೆ ಸುಮ್ಮನೆ ಮನೆಗೆ ಬೇಕಾಗಿತ್ತು ರೆಸಿಪಿ ಇತ್ತು ಅಂತೇಳಿ ಆರ್ಡರ್ ಮಾಡಿದ್ದೆ. ಸೊ ಹಾಗೆ ವಿಡಿಯೋ ಮಾಡ್ತಾಯಿಲ್ಲ ತೋರಿಸ್ಕೊಳ್ಳೋಣ. ನಿಮ್ಗೆ ಇನ್ ಕೇಸ್ ಯಾರಾದರೂ ಬೇಕಾದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಪೋಸ್ಟ್ ಮಾಡಿರ್ತೀನಿ. ಸೊ ಯಾರಾದರೂ ಬೇಕಾದರೆ ಹೋಗಿ ಚೆಕ್ ಮಾಡಿ. ಸೊ ಏನೇನು ಅಂತ ತೋರಿಸ್ಕೊಡ್ತೀನಿ ಫಸ್ಟು ಮುಂದೆ. ಸೊ ಫಸ್ಟ್ಗೆ ಬಂದು ಸೊ ಇದು ಒಂದು ಸಿಲಿಕಾನ್ ಕ್ಯಾಪ್ಸ್ ಥರ, ಇದರಲ್ಲಿ 6 ಕ್ಯಾಪ್ಸ್ ಬರುತ್ತೆ ನಮಗೆ. ಇದು ಅಕಸ್ಮಾತ್ ಇವಾಗ ಬಟ್ಲು ಆಮೇಲೆ ದೊಡ್ಡ ತಪ್ಪಲೆ ಎಲ್ಲ ಬರುತ್ತಲ್ಲ, ಸೊ ಅದಕ್ಕೆ ಪ್ಲೇಟ್ ಎಲ್ಲ ಕವರ್ ಮಾಡಿ ಕರೆಕ್ಟಾಗಿ ಇಡೋಕ್ಕಾಗಲ್ಲ. ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಡಬೇಕು ಅಥವಾ ಏನಾದರೂ ಕ್ಲೋಸ್ ಮಾಡಿ ಇಡಬೇಕು ಅಂದಿದ್ದ ಟೈಮಲ್ಲಿ. ಸೊ ಇದನ್ನ ನೀಟಾಗಿ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿರೋದು ಚಿಕ್ಕದಾಗಿ ಯೂಸ್ ಮಾಡ್ಬೋದು. ಚಿಕ್ಕ ತಪ್ಪಲೆ ಅಥವಾ ಏನಾದರೂ ಬಂದಾಗ ಚಿಕ್ಕದಿದ್ದು ನೀರು ನಾರ್ಮಲಾಗಿ ಎಕ್ಸ್ಪ್ಯಾಂಡ್ ಮಾಡಿ ಹಾಕ್ಬೋದು. ಅದೇ ಥರ ದೊಡ್ಡದು ಥರ ಏನಾದರೂ ಪ್ಲೇಟ್ಸಲ್ಲಿ ಏನಾದರೂ ಇಡ್ತೀರಾ ಆ ಥರಲ್ಲಿ ಏನಾದರೂ ಕವರ್ ಮಾಡಬೇಕು ಅಂದರೆ ಸೊ ದೊಡ್ಡದಿದೆ ಅದೇ ಥರದೇ. ಸೊ ಇದು ಪೀಸ್ ಆಫ್ 6 ಬರುತ್ತೆ. ಸೊ ಇದು ಆಲ್ಮೋಸ್ಟ್ ಅರೌಂಡ್ ನಿಮಗೆ ಪ್ರೈಸ್ ಬಂದು ನಾನು ಫೋನ್ಪೇ ಮಾಡಿದ್ದು, ಅದರಿಂದ ಪ್ರೈಸ್ ಯಾವುದು ಅರೌಂಡ್ 150 ಒಳಗಡೆ ಸಿಗುತ್ತೆ ಗೈಸ್ ಇದು. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಾದರೆ ಅದೇ ನಾನು ಹೇಳಿದ್ನಲ್ಲ, ಏನಾದರೂ ಪ್ರಾಡಕ್ಟ್ಸ್ ಇವಾಗ ಚಿಕ್ಕ ಒಂದು ತಪ್ಪಲೆಯಲ್ಲಿ ಹಾಲು ಇಟ್ಟಿರ್ತೀರ. ಸೊ ಹಾಲು ಕ್ಲೋಸ್ ಮಾಡೋಕ್ಕೆ ಅದು ಚಿಕ್ಕ ಪ್ಲೇಟ್ ಇಲ್ಲ, ಇಷ್ಟೇ ಪ್ಲೇಟ್ ಸಿಗೋದಿಲ್ಲ. ಸೊ ಇದನ್ನು ನೀಟಾಗಿ ಹಿಂಗೆ ಕ್ಲೋಸ್ ಮಾಡಿ ಓಪನ್ ಮಾಡಿ ಕ್ಲೋಸ್ ಮಾಡಿ ಇಟ್ಟಿದ್ರೆ ಆವಾಗ ಇದು ಹಾಲ್ ಮೇಲೆ ಏನು ಬೀಳೋದಿಲ್ಲ. ಅದಕ್ಕೋಸ್ಕರ ಇದು ಚೆನ್ನಾಗಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಆರ್ಡರ್ ಮಾಡಿ ತರಿಸಿದ್ದೆ. ಸೊ ಇದು ಒಂದು ಅದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಜಿಂಜರ್ ಗಾರ್ಲಿಕ್ ಗ್ರೀಟರು. ಆ್ಯಕ್ಚುಲಿ ಇದು ಕೊಬ್ಬರಿ ತುರಿಯೋ ಮನೆ ಬರುತ್ತಲ್ಲ, ಸೊ ಅದೇ ಥರನೇ ಸೇಮ್ ಸಣ್ಣ ಇದೆ. ನೀವು ನೋಡ್ಬೋದು ಫುಲ್ ಸಣ್ಣ ಇದೆ, ಸಕ್ಕದಾಗಿ ತುರಿತ ಮಾತ್ರ. ಆಮೇಲೆ ಇದು ಹಿಂದೆಗಡೆ ಏನು ಓಪನ್ ಇಲ್ಲ, ಹೋಗಿ ಎಲ್ಲ ಕಡೆ ಮೆತ್ಕೊಳುತ್ತೆ ಅಂತ. ಸೊ ಏನು ಪೇಸ್ಟ್ ಇವಾಗ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಾದರೂ ಮಾಡ್ಕೋಬೇಕಾದ್ರೆ ನಾರ್ಮಲ್ ಫ್ರಿಜ್ಜಲ್ಲಿ ಅಂಗಡಿಯಲ್ಲಿ ತರೋ ಬದಲು ಇವಾಗ ನಾರ್ಮಲಾಗಿ ಹಂಗೆ ನಾರ್ಮಲ್ ಹಸಿದು ಶುಂಠಿ ಆಮೇಲೆ ಬೆಳ್ಳುಳ್ಳಿ ಅದನ್ನೆಲ್ಲ ಎತ್ಕೊಂಡು ನೀಟಾಗಿ ಗ್ರೀಟ್ ಮಾಡಿ ಪೇಸ್ಟ್ನ ಫ್ರೆಶ್ಶಾಗಿ ಹಂಗೇ ಮಾಡಿ ಹಂಗೇ ಕೊಡ್ಬೋದು. ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಯೂಸ್ ಆಗುತ್ತೆ. ಸೊ ನಮ್ಮ ಮನೇಲಂತೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಯೂಸ್ ಮಾಡ್ತಾರೆ ನಮ್ಮಮ್ಮ, ಅದಕ್ಕೋಸ್ಕರ ಅದನ್ನು ತರಿಸಿದೆ. ಇಮಿಡಿಯೇಟಾಗಿ ಹಂಗೇ ಮಾಡಿ ಇದು ಮಾಡೋದು. ಸೊ ಅದನ್ನು ರುಬ್ಬಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಮಾಡ್ಬೋದು, ಬಟ್ ಅದು ಅಷ್ಟೊಂದು ಎಫೆಕ್ಟಿವ್ ಅಂತ ಅನ್ಸಲ್ಲ. ಸೊ ಈ ಥರ ಇದನ್ನು ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತೇಳಿ ಅದನ್ನು ತರಿಸ್ಕೊಂಡಿದ್ದೀನಿ. ನಾನು 5 ಪ್ರಾಡಕ್ಟ್ಸ್ ಅಷ್ಟೇ ತರಿಸಿರೋದು ಇವಾಗ. ಸೊ ನೆಕ್ಸ್ಟ್ ಬಂದು ಈ ಪ್ರಾಡಕ್ಟು. ಸೊ ಇದೇನಪ್ಪ ಅಂದರೆ ನೀವು ಆಲ್ಮೋಸ್ಟ್ ಗೊತ್ತಿರುತ್ತೆ, ಒಬ್ಬೊಬ್ಬರಿಗೆ ಗೊತ್ತಿರಲ್ಲ. ಸೊ ಇದು ಬಂದು ಡ್ರೈ ಫ್ರೂಟ್ಸ್ದು ಚಾಪರು. ಸೊ ನಾನು ಮಿಲ್ಕ್ ಶೇಕ್ಸು ಅಥವಾ ಸಲಾಡ್ಸು ಅದೇನಾದರೂ ಮಾಡಿದಾಗ ಈ ಡ್ರೈ ಫ್ರೂಟ್ಸು ನೀಟಾಗಿ ಮೇಲೆಗಡೆ ಹಾಕ್ಕೋಬೇಕಾಗ್ತದೆ. ಅದು ಕಟ್ ಮಾಡಬೇಕಾದ್ರೆ ಎಷ್ಟೋ ಟೈಮ್ ತೊಗೊಳುತ್ತೆ, ಅದು ನೀಟಾಗಿ ಚಾಪೇ ಆಗೋಲ್ಲ ನೀಟಾಗಿ. ಅದರಲ್ಲೂ ಈ ಬಾದಾಮಿ ನೋಡ್ಬೋದು ನೀವು, ಬಾದಾಮಿ ಕಟ್ ಮಾಡೋಕೆ ಹೋದಾಗ ಒಂದೊಂದು ಕೈ ಸತಿ ಕಟ್ ಮಾಡ್ಕೊಬಿಟ್ಟಿದ್ದೀನಿ ನಾನು. ಕಟ್ ಮಾಡಬೇಕಾದ್ರೆ ಅದು ಕೈ ಒಂದು ಸತಿ ಇದಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇತ್ತು ಚಾಪರ್ ತೊಗೊಳೋದು, ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ನಾರ್ಮಲಾಗಿ ನೀಟಾಗಿ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ನೋಡಿ ಈ ಥರ ಹಾಕಿ, ಸೊ ಇದನ್ನು ಈ ಥರ ಮಾಡಿದ್ರೆ ಫುಲ್ ಸಣ್ಣದಾಗಿ ಬರುತ್ತೆ ಡ್ರೈ ಫ್ರೂಟ್ಸು. ಪಿಸ್ತಾ ಆಗಿರ್ಬೋದು ಅಥವಾ ಬಾದಾಮಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಸೊ ವಾಲ್ನಟ್ ಆಗಿರ್ಬೋದು, ಇದೆಲ್ಲನೂ ಅಷ್ಟೇ ಸಣ್ಣ ಪೀಸಾಗಿ ಬರುತ್ತೆ. ಸೊ ಅದು ಈ ಮಿಲ್ಕ್ ಶೇಕು ಅಥವಾ ಸಲಾಡ್ಸು ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡಿದವಾಗ ಸೊ ಅವಾಗೆಲ್ಲ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡಿದ್ದೀವಿ. ಇವಾಗ ಸಾಲಿಡ್ಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಪಾಪಿಗೆ ನೀರು ಕುಡಿಸ್ಬೇಕೆ ಕೊಡಬೇಕಲ್ವಾ, ಅದಕ್ಕೋಸ್ಕರ ಇದನ್ನು ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇದೆ. ಸೊ ಇದು ನಾರ್ಮಲ್ ನೋಡಿ ಈ ಥರ ಬರುತ್ತೆ, ಇದು ಮೌತು ಈ ಥರ ಬರುತ್ತೆ.
ಸೊ ಇದು ಯಾವುದೇ ರೀತಿ ಇಲ್ಲಿ ನಿಪ್ಪಲ್ ಥರ ಏನೂ ಬರಲ್ಲ. ಬಿಕಾಸ್ ನಿಮಗೆ ನಿಪ್ಪಲ್ ಬಂದರೆ ಏನಾಗುತ್ತೆ ಅಂದರೆ ಪಾಪುಗೆ ಅದು ಆವಾಗ ಸಾಲಿಡ್ ಸ್ಟಾರ್ಟ್ ಮಾಡಿರ್ತಲ್ಲ ಆವಾಗ ಅಲ್ಲಿ ಬರೋದ್ರಿಂದ ಅವ್ರಿಗೆ ಏನಾಗುತ್ತೆ ಅಂದರೆ ದಿಂಡು ಯಾವಾಗ ತಾನೇ ಬಲಿತಾ ಇರುತ್ತಲ್ಲ ಅದು ಸಿಪ್ ಮಾಡ್ತಾ 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 ಅದು ನಿಪ್ಪಲ್ ಇರುತ್ತಲ್ಲ ಅದು ಅವ್ರಿಗೆ ಅಲ್ಲೂ ಮುಂದೆ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಇದನ್ನು ಕೊಡ್ಬೋದು ಪಾಪುಗಳಿಗೆ, ಆವಾಗ ಅವ್ರಿಗೆ ಏನು ಹೆವಿ ಅಂತ ಅನಿಸಲ್ಲ. ಇನ್ನು ದಿಂಡು ಮುಂದೆ ಏನು ಬರಲ್ಲ. ಕ್ಯಾರೆಟ್ ಆಗಿರ್ಬೋದು, ಆಮೇಲೆ ಸೌತೆಕಾಯಿ ಆಗಿರ್ಬೋದು, ಸೊ ಅದನ್ನ ಉದ್ದಿದಾಗ ಹಾಕೊತಾರೆ. ಸೊ ಅದನ್ನು ಮಾಡ್ಕೊಳ್ಳೋಣ ಅಂತೇಳಿ ಸೊ ಇದನ್ನು ಆರ್ಡರ್ ಮಾಡಿದ್ದೀನಿ. ಸೊ ಇದು ಅಷ್ಟೇ ಜಸ್ಟ್ ಅರೌಂಡ್ 120 ಅಥವಾ 80 ರುಪೀಸಲ್ಲಿ ಸಿಗ್ಬಿಡುತ್ತೆ. ನೋಡ್ಬೋದು ಈ ಥರ. ಸೊ ಇದರಲ್ಲಿ 2 ಟೈಪ್ಸ್ ಆಫ್ ಶೇಪ್ ನೋಡಿ, ಇದೊಂದಿದೆ ಆಮೇಲೆ ಈ ಥರನೂ ಒಂದಿದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೋದು. ಆಮೇಲೆ ನೆಕ್ಸ್ಟ್ ಇದು ಬಂದು ಇದಂತೂ ಮೇಯ್ನ್ ಎಸೆನ್ಷಿಯಲ್ ಗೈಸ್, ಅಂತ ತೊಗೊಳ್ಳೇಬೇಕಿತ್ತು, ಅದಕ್ಕೋಸ್ಕರನೇ ಆರ್ಡರ್ ಮಾಡಿದೆ. ಏನಾದರೂ ತರ್ತೀವಲ್ವ, ಈ ಗೋಧಿ ಹಸಿಟ್ಟು ಆಗಿರ್ಬೋದು, ರವೆ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಯೂಸ್ ಮಾಡ್ತೀವಿ. ಸೊ ಆವಾಗ ಏನಾಗುತ್ತೆ ಅಂದರೆ ಹಂಗಂಗೆ ಸ್ವಲ್ಪ ಮಿಕ್ಕಾಗ ಅದು ಹಂಗೆ ಇಟ್ಬಿಟ್ರೆ ಪ್ಯಾಕೆಟಲ್ಲಿ ಹುಳ ಬರೋ ಚಾನ್ಸಸ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಈ ಸೀಲಿಂಗ್ ಮಿಷಿನ್ನ ತರಿಸಿದ್ದು. ಸೊ ನಾವು ಏನು ಮಾಡಬೇಕಂದ್ರೆ ಇದನ್ನು ನಾವೇನಾದರೂ ಪ್ಯಾಕೆಟ್ಸ್ ಎಲ್ಲ ಕ್ಲೋಸ್ ಮಾಡಿ ಅಂದರೆ ಓಪನ್ ಮಾಡಿಟ್ಟಿರ್ತೀವಲ್ಲ ಆವಾಗ ಇದನ್ನು ಸೀಲಿಂಗ್ ಮಿಷಿನ್ನ ನೀಟಾಗಿ ಆನ್ ಮಾಡಿಕೊಂಡು, ಅಂದರೆ ಇದು ಚಾರ್ಜ್ ಇರಬೇಕು ತುಂಬ. ಸೊ ಇದರಲ್ಲಿ ನಾನು ತೋರಿಸೋಣ ಅನ್ನೋಷ್ಟೊತ್ತಿಗೆ ಚಾರ್ಜ್ ಖಾಲಿ ಆಗೋಗಿತ್ತು. ಸೊ ಅದನ್ನು ನೀಟಾಗಿ ಆನ್ ಮಾಡಿಕೊಂಡು ಇದನ್ನು ಸ್ವಲ್ಪ ಅದು ಬಿಸಿ ಆಗುತ್ತೆ ಮಿಷಿನ್ನು. ಅದು ನೀಟಾಗಿ ಕವರ್ ಮೇಲೆ ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಅದು ಆಟೋಮೆಟಿಕ್ಕಾಗಿ ನೀಟಾಗಿ ಕ್ಲೋಸ್ ಆಗುತ್ತೆ. ಅದಕ್ಕೋಸ್ಕರ ಇದು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಗೈಸ್. ಮನೇಲಿ ಕಿಚನಲ್ಲಂತೂ ಮಸ್ಟ್ ಆ್ಯಂಡ್ ಶುಡ್ ನೆಸೆಸರಿ ಐಟಮ್ ಇದು. ಇಲ್ಲಿ ಕೊಟ್ಟಿರೋ ಪ್ರತಿಯೊಂದು ಪ್ರಾಡಕ್ಟ್ಸ್ ಐಟಮ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಪ್ರತಿಯೊಂದು ಡೀಟೇಲ್ಸ್ ಅದರದ್ದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಹೋಗಿ ಚೆಕ್ ಮಾಡಿ, ಹಾಗೆ ಬೈ ಮಾಡಿ ಯಾರಾದರೂ ಬೇಕಾದರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೈಸ್ ತಿಂದೆ, ಅದಕ್ಕೋಸ್ಕರ ಮಧ್ಯಾಹ್ನ ಆಮೇಲೆ ಮುದ್ದೆ ಮಾಡಿದ್ರು. ಸೊ ಅಪ್ಪ ಎಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಮಧ್ಯಾಹ್ನ ಮುದ್ದೆ ಮಾಡಿದ್ರು. ಸೊ ನೈಟ್ಗೆ ಏನು ತಿನ್ನೋದಂತ ಕ್ವೆಶನ್ ರೈಸ್ ಆಯಿತು. ಬಿಕಾಸ್ ನಾನು ಮಾರ್ನಿಂಗ್ ಯಾವಾಗಲಾದರೂ ಬೇರೆ ರೊಟ್ಟಿ ಚಪಾತಿ ಆ ಥರ ಏನೋ ತಿಂತೀನಿ, ನೈಟ್ಗೆ ಮುದ್ದೆ ತಿಂತೀನಿ. ಮಧ್ಯಾಹ್ನ ಒನ್ ಟೈಮ್ ಅನ್ನ ತಿನ್ನೋಣ ಅಂತ ಅನ್ಕೊಂಡಿದ್ದು. ಬಟ್ ಇವತ್ತು ಮಾರ್ನಿಂಗ್ಗೆ ಅನ್ನ ತಿಂದ್ಬಿಟ್ಟೆ, ಮಧ್ಯಾಹ್ನ ಮುದ್ದೆ ಸಾಂಬಾರು ತಿಂದೆ. ನಾವು ಅದಕ್ಕೋಸ್ಕರ ನೈಟ್ಗೆ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಗೋರಿಕಾಯಿ ತಂದಿದ್ವಿ. ಮೊನ್ನೆ ಗೋರಿಕಾಯಿ ತಂದಿದ್ದು ಹಂಗೆ ಇತ್ತು. ಗೋರಿಕಾಯಿ ಪಲ್ಯ ಮಾಡಿ, ಈ ಥರ ಗೋರಿಕಾಯಿ ಪಲ್ಯ ನಾನು ಆ್ಯಕ್ಚುಲಿ ಹೇಳಿದ್ದೀನಿ ಅನ್ಸುತ್ತೆ ಲಾಸ್ಟ್ ಟೈಮು. ಸೊ ಈ ಥರ ಸ್ವಲ್ಪ ಕೊಬ್ಬರಿ ತುರಿ ಆಮೇಲೆ ಕಡಲೆ ಬೀಜನ ಸ್ವಲ್ಪ ಹುರಿದು ಅದನ್ನು ಹಾಕೊಂಡು ತಿಂದಿದ್ರೆ ನಿಜವಾಗ್ಲೂ ಸಖತ್ ಟೇಸ್ಟ್ ಆಗಿರುತ್ತೆ. ಈ ಚಪಾತಿಗಿಂತೂ ನಮಗೆ ನಂಚ್ಕೊಂಡು ಹಂಗೆ ತಿನ್ನೋಕೆ ಸಖತ್ತಾಗಿರುತ್ತೆ. ಸೊ ಇನ್ ಕೇಸ್ ಯಾರು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ. ಇನ್ ಕೇಸ್ ರೆಸಿಪಿ ಏನಾದರೂ ಬೇಕು ಅಂತ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಾನು ತೋರಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಸ್ ಆಫ್ ಕೂತ್ಕೊಂಡು ಪೇಷನ್ಸ್ ಆಗಿ ವಿಡಿಯೋ ನೋಡೋಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಗೈಸ್ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ.